ವಾಹನಗಳಲ್ಲಿ ಲೂಬ್ರಿಕೆಂಟ್ ಅಥವಾ ಎಣ್ಣೆಯನ್ನು ಸರಿಯಾದ ಸಮಯಕ್ಕೆ ಬದಲಾಯಿಸುವುದು ಏಕೆ ಮುಖ್ಯ ಎಂಬುದನ್ನು ಒಂದು ಸರಳ ಉದಾಹರಣೆಯೊಂದಿಗೆ ಇಲ್ಲಿ ವಿವರಿಸಲಾಗಿದೆ. ಉದಾಹರಣೆ: ಅಡುಗೆ ಎಣ್ಣೆ ಮತ್ತು ಬಾಣಲೆ. ನಾವೆಲ್ಲರೂ ಮನೆಯಲ್ಲಿ ಅಡುಗೆ ಮಾಡುವಾಗ ಬಾಣಲೆಗೆ ಎಣ್ಣೆಯನ್ನು ಹಾಕುತ್ತೇವೆ. ಮೊದಲ ಬಾರಿ ಎಣ್ಣೆ ಹಾಕಿದಾಗ ಅದು ತಿಳಿಯಾಗಿ ಮತ್ತು ಜಿಡ್ಡಿನಿಂದ ಕೂಡಿರುತ್ತದೆ. ಇದರಿಂದ ಆಹಾರವು ಬಾಣಲೆಗೆ ಅಂಟಿಕೊಳ್ಳದೆ ಚೆನ್ನಾಗಿ ಬೇಯುತ್ತದೆ. ಆದರೆ ಅದೇ ಎಣ್ಣೆಯನ್ನು ಪದೇ ಪದೇ ಬಿಸಿ ಮಾಡಿ ಹಲವು ದಿನಗಳ ಕಾಲ ಬಳಸಿದರೆ ಏನಾಗುತ್ತದೆ? ಜಿಡ್ಡು ಕಡಿಮೆಯಾಗುತ್ತದೆ, ಎಣ್ಣೆಯು ತನ್ನ ನಯತೆಯನ್ನು ಕಳೆದುಕೊಂಡು ದಪ್ಪಗಾಗುತ್ತದೆ, ಕಸ ಸೇರುತ್ತದೆ, ಅಡುಗೆಯ ಸಣ್ಣ ಸಣ್ಣ ಚೂರುಗಳು ಅದರಲ್ಲಿ ಸೇರಿ ಎಣ್ಣೆ ಕಪ್ಪಾಗುತ್ತದೆ. ಅಂಟಿಕೊಳ್ಳುವುದು: ಎಣ್ಣೆ ಹಾಳಾದಂತೆ ಆಹಾರವು ಬಾಣಲೆಗೆ ಅಂಟಿಕೊಳ್ಳಲು ಶುರುವಾಗುತ್ತದೆ ಮತ್ತು ಬಾಣಲೆ ಸೀದು ಹೋಗುತ್ತದೆ. ವಾಹನಕ್ಕೆ ಇದು ಹೇಗೆ ಅನ್ವಯಿಸುತ್ತದೆ? ನಿಮ್ಮ ವಾಹನದ ಇಂಜಿನ್ ಅಥವಾ ಗೇರ್ಬಾಕ್ಸ್ ಕೂಡ ಈ ಬಾಣಲೆಯಂತೆ. ಘರ್ಷಣೆ ತಡೆಯುವುದು: ಹೊಸ ಎಣ್ಣೆಯು ಇಂಜಿನ್ನ ಒಳಗಿನ ಭಾಗಗಳು ಒಂದಕ್ಕೊಂದು ಉಜ್ಜದಂತೆ ನಯವಾಗಿಡುತ್ತದೆ. ಹಳೆಯದಾದಂತೆ ಎಣ್ಣೆಯು ತನ್ನ ಶಕ್ತಿಯನ್ನು ಕಳೆದುಕೊಂಡು ಭಾಗಗಳು ಸವೆಯಲು ಶುರುವಾಗುತ್ತವೆ. ತ್ಯಾಜ್ಯ ಸಂಗ್ರಹಣೆ: ಇಂಜಿನ್ ಕೆಲಸ ಮಾಡುವಾಗ ಸಣ್ಣ ಲೋಹದ ತುಣುಕುಗಳು ಮತ್ತು ಇಂಗಾಲ ಕಾರ್ಬನ್ ಬಿಡುಗಡೆಯಾಗುತ್ತದೆ. ಲೂಬ್ರಿಕೆಂಟ್ ಇವುಗಳನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಎಣ್ಣೆ ಬದಲಾಯಿಸದಿದ್ದರೆ ಈ ಕಸವು ಇಂಜಿನ್ನ ಒಳಗಿನ ರಂಧ್ರಗಳನ್ನು ಮುಚ್ಚಿಹಾಕುತ್ತದೆ. ತಂಪು ಮಾಡುವುದು: ಕೂಲಿಂಗ್: ಹಳೆಯ ಎಣ್ಣೆಯು ಶಾಖವನ್ನು ಸರಿಯಾಗಿ ಹೀರಲಾರದು. ಇದರಿಂದ ಇಂಜಿನ್ ಬೇಗನೆ ಬಿಸಿಯಾಗಿ ಓವರ್ಹೀಟ್ ದೊಡ್ಡ ಮಟ್ಟದ ಹಾನಿಯುಂಟಾಗಬಹುದು. ಅಡುಗೆ ಎಣ್ಣೆ ಹಳೆಯದಾದರೆ ಆಹಾರದ ರುಚಿ ಹಾಳಾಗುವಂತೆ, ವಾಹನದ ಲೂಬ್ರಿಕೆಂಟ್ ಹಳೆಯದಾದರೆ ಇಂಜಿನ್ನ ಆಯಸ್ಸು ಕಡಿಮೆಯಾಗುತ್ತದೆ. ಆದ್ದರಿಂದ ಉತ್ಪಾದಕರು ಸೂಚಿಸಿದ ಕಿಲೋಮೀಟರ್ಗಳ ನಂತರ ಎಣ್ಣೆಯನ್ನು ಬದಲಾಯಿಸುವುದು ಅತ್ಯಗತ್ಯ. ಸರಿಯಾದ ಸಮಯದಲ್ಲಿ ಲೂಬ್ರಿಕೆಂಟ್ ಬದಲಾಯಿಸುವುದರಿಂದ ವಾಹನದ ಮೈಲೇಜ್ ಹೆಚ್ಚುತ್ತದೆ ಮತ್ತು ದುಬಾರಿ ರಿಪೇರಿ ಖರ್ಚು ತಪ್ಪುತ್ತದೆ. ವಾಹನಗಳಲ್ಲಿ ಬಳಸಲಾಗುವ ಲೂಬ್ರಿಕೆಂಟ್ಗಳು ಘರ್ಷಣೆಯನ್ನು ಕಡಿಮೆ ಮಾಡಲು, ಬಿಡಿಭಾಗಗಳನ್ನು ತಂಪಾಗಿಸಲು ಮತ್ತು ತುಕ್ಕು ತಡೆಯಲು ಸಹಾಯ ಮಾಡುತ್ತದೆ. ಅವುಗಳ ಮುಖ್ಯ ವಿಧಗಳು ಈ ಕೆಳಗಿನಂತಿವೆ. ಇಂಜಿನ್ ಆಯಿಲ್: ಇದು ವಾಹನದ ಅತ್ಯಂತ ಪ್ರಮುಖವಾದ ಲೂಬ್ರಿಕೆಂಟ್ ಆಗಿದ್ದು, ಇಂಜಿನ್ನಲ್ಲಿನ ಚಲಿಸುವ ಭಾಗಗಳ ನಡುವಿನ ಘರ್ಷಣೆಯನ್ನು ಕಡಿಮೆ ಮಾಡುತ್ತದೆ. ಪ್ರಮುಖ ಕಾರ್ಯ: ಘರ್ಷಣೆಯನ್ನು ಕಡಿಮೆ ಮಾಡುವುದು, ಬಿಡಿಭಾಗಗಳನ್ನು ತಂಪಾಗಿಸುವುದು ಮತ್ತು ಇಂಜಿನ್ ಅನ್ನು ಸ್ವಚ್ಛವಾಗಿಡುವುದು. ವಿಧಗಳು: ಮಿನರಲ್ ಆಯಿಲ್, ಸಿಂಥೆಟಿಕ್ ಆಯಿಲ್ ಮತ್ತು ಸೆಮಿ ಸಿಂಥೆಟಿಕ್ ಆಯಿಲ್. ಟ್ರಾನ್ಸ್ಮಿಷನ್ ಫ್ಲೂಯಿಡ್ಸ್: ಗೇರ್ಬಾಕ್ಸ್ ಎಣ್ಣೆ. ಗೇರ್ಬಾಕ್ಸ್ನಲ್ಲಿರುವ ಗೇರ್ ಮತ್ತು ಬೇರಿಂಗ್ಗಳ ಸುಗಮ ಚಲನೆಗೆ ಇದು ಅತ್ಯಗತ್ಯ. ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಫ್ಲೂಯಿಡ್ ಎಫ್: ಇದು ತೆಳುವಾಗಿದ್ದು ಸಾಮಾನ್ಯವಾಗಿ ಕೆಂಪು ಬಣ್ಣದಲ್ಲಿರುತ್ತದೆ. ಇದು ಹೈಡ್ರಾಲಿಕ್ ದ್ರವವಾಗಿಯೂ ಕೆಲಸ ಮಾಡುತ್ತದೆ. ಮ್ಯಾನುವಲ್ ಟ್ರಾನ್ಸ್ಮಿಷನ್ ಫ್ಲೂಯಿಡ್ ಎಫ್ ಗಿಂತ ದಪ್ಪವಾಗಿದ್ದು ಹೆಚ್ಚಿನ ಒತ್ತಡವನ್ನು ತಡೆದುಕೊಳ್ಳುವಂತೆ ವಿನ್ಯಾಸಗೊಳಿಸಲಾಗಿದೆ. ಗೇರ್ ಆಯಿಲ್ ಮತ್ತು ಡಿಫರೆನ್ಷಿಯಲ್ ಫ್ಲೂಯಿಡ್: ಇಂಜಿನ್ ಆಯಿಲ್ಗಿಂತ ದಪ್ಪವಾದ ಈ ಎಣ್ಣೆಯನ್ನು ಡಿಫರೆನ್ಷಿಯಲ್ ಮತ್ತು ಮ್ಯಾನುವಲ್ ಟ್ರಾನ್ಸಾಕ್ಸಲ್ಗಳಲ್ಲಿ ಬಳಸಲಾಗುತ್ತದೆ. ಇದು ಹೆಚ್ಚಿನ ಒತ್ತಡವನ್ನು ತಡೆದುಕೊಳ್ಳುತ್ತದೆ. ಸಾಮಾನ್ಯವಾಗಿ 75 ವ್ಯವಕಲನ 90 ಅಥವಾ 80 ವ್ಯವಕಲನ 90 ಗ್ರೇಡ್ಗಳಲ್ಲಿ ಲಭ್ಯವಿದೆ. ಗ್ರೀಸ್: ದ್ರವ ರೂಪದ ಎಣ್ಣೆ ಸೋರುವ ಸಾಧ್ಯತೆಯಿರುವ ಜಾಗಗಳಲ್ಲಿ ಗ್ರೀಸ್ ಬಳಸಲಾಗುತ್ತದೆ. ಚಾಸಿಸ್ ಗ್ರೀಸ್: ಸ್ಟೀರಿಂಗ್ ಮತ್ತು ಸಸ್ಪೆನ್ಷನ್ ಜಾಯಿಂಟ್ಗಳಿಗೆ ಬಳಸಲಾಗುತ್ತದೆ. ವೀಲ್ ಬೇರಿಂಗ್ ಗ್ರೀಸ್: ಬ್ರೇಕಿಂಗ್ನಿಂದ ಉಂಟಾಗುವ ಹೆಚ್ಚಿನ ಶಾಖವನ್ನು ತಡೆದುಕೊಳ್ಳಲು ವಿನ್ಯಾಸಗೊಳಿಸಲಾಗಿದೆ. ಹೈಡ್ರಾಲಿಕ್ ದ್ರವಗಳು ಹೈಡ್ರೋಲಿಕ್ ಫ್ಲೂಯಿಡ್ಸ್. ಬ್ರೇಕ್ ಫ್ಲೂಯಿಡ್: ಬ್ರೇಕ್ ಪೆಡಲ್ನಿಂದ ಬಲವನ್ನು ಚಕ್ರಗಳಿಗೆ ವರ್ಗಾಯಿಸಲು ಇದು ಅತ್ಯಗತ್ಯ, ಇದನ್ನು ನಿಯಮಿತವಾಗಿ ಬದಲಾಯಿಸಬೇಕಾಗುತ್ತದೆ. ಪವರ್ ಸ್ಟೀರಿಂಗ್ ಫ್ಲೂಯಿಡ್: ಸ್ಟೀರಿಂಗ್ ತಿರುಗಿಸಲು ಬೇಕಾದ ಹೈಡ್ರಾಲಿಕ್ ಒತ್ತಡವನ್ನು ಇದು ಒದಗಿಸುತ್ತದೆ. ಲೂಬ್ರಿಕೆಂಟ್ ತೈಲಗಳನ್ನು ಲೂಬ್ರಿಕೆಂಟ್ ಆಯಿಲ್ಸ್ ಹೇಗೆ ತಯಾರಿಸುತ್ತಾರೆ ಮತ್ತು ಅದಕ್ಕೆ ಬೇಕಾಗುವ ಕಚ್ಚಾ ವಸ್ತುಗಳ ಬಗ್ಗೆ ಸರಳ ವಿವರಣೆ ಇಲ್ಲಿದೆ. ಲೂಬ್ರಿಕೆಂಟ್ ತಯಾರಿಕೆಯು ಮುಖ್ಯವಾಗಿ 2 ಹಂತಗಳನ್ನು ಒಳಗೊಂಡಿರುತ್ತದೆ: ಬೇಸ್ ಆಯಿಲ್, ಬೇಸ್ ಆಯಿಲ್ ಮತ್ತು ಅಡಿಟಿವ್ಸ್, ಎಡಿಟಿವ್ಸ್. ಬೇಸ್ ಆಯಿಲ್, ಬೇಸ್ ಆಯಿಲ್ ಮೂಲ ತೈಲ. ಇದು ಲೂಬ್ರಿಕೆಂಟ್ನ ಸುಮಾರು 70% ರಿಂದ 99% ಭಾಗವಾಗಿರುತ್ತದೆ. ಇದನ್ನು 2 ಮೂಲಗಳಿಂದ ಪಡೆಯಲಾಗುತ್ತದೆ. ಮಿನರಲ್ ಆಯಿಲ್, ಮಿನರಲ್ ಆಯಿಲ್ ಭೂಮಿಯ ಒಳಗಿನಿಂದ ತೆಗೆದ ಕಚ್ಚಾ ತೈಲವನ್ನು ಕ್ರೂಡ್ ಆಯಿಲ್ ರಿಫೈನರಿಗಳಲ್ಲಿ ಸಂಸ್ಕರಿಸಿ ಇದನ್ನು ಪಡೆಯಲಾಗುತ್ತದೆ. ಸಿಂಥೆಟಿಕ್ ಆಯಿಲ್, ಸಿಂಥೆಟಿಕ್ ಆಯಿಲ್ ಇದನ್ನು ಪ್ರಯೋಗಾಲಯಗಳಲ್ಲಿ ರಾಸಾಯನಿಕ ಪ್ರಕ್ರಿಯೆಗಳ ಮೂಲಕ ತಯಾರಿಸಲಾಗುತ್ತದೆ. ಇದು ಹೆಚ್ಚು ಶುದ್ಧವಾಗಿರುತ್ತದೆ ಮತ್ತು ಹೆಚ್ಚಿನ ತಾಪಮಾನವನ್ನು ತಡೆದುಕೊಳ್ಳುತ್ತದೆ. ಅಡಿಟಿವ್ಸ್, ಎಡಿಟಿವ್ಸ್ ಮಿಶ್ರಣಗಳು. ಬೇಸ್ ಆಯಿಲ್ ಒಂದೇ ಇಂಜಿನ್ ರಕ್ಷಿಸಲು ಸಾಲುವುದಿಲ್ಲ, ಅದಕ್ಕೆ ಕೆಲವು ವಿಶೇಷ ರಾಸಾಯನಿಕಗಳನ್ನು ಸೇರಿಸಲಾಗುತ್ತದೆ. ವಿಸ್ಕಾಸಿಟಿ ಇಂಡೆಕ್ಸ್ ಇಂಪ್ರೂವರ್ಸ್ ತೈಲವು ತುಂಬಾ ತೆಳುವಾಗದಂತೆ ಅಥವಾ ತುಂಬಾ ಗಟ್ಟಿಯಾಗದಂತೆ ನೋಡಿಕೊಳ್ಳುತ್ತದೆ. ಆಂಟಿ-ವೇರ್ ಏಜೆಂಟ್ಸ್ ಇಂಜಿನ್ ಬಿಡಿಭಾಗಗಳು ಸವೆಯದಂತೆ ರಕ್ಷಿಸುತ್ತದೆ. ಡಿಟರ್ಜೆಂಟ್ಸ್
ಇಂಜಿನ್ ಒಳಗಿನ ಕೊಳಕು ಮತ್ತು ಇಂಗಾಲವನ್ನು ಕಾರ್ಬನ್ ಸ್ವಚ್ಛಗೊಳಿಸುತ್ತದೆ. ಆಂಟಿ ಆಕ್ಸಿಡೆಂಟ್ಸ್ ತೈಲವು ಗಾಳಿಯೊಂದಿಗೆ ಸೇರಿ ಬೇಗನೆ ಹಾಳಾಗುವುದನ್ನು ತಡೆಯುತ್ತದೆ. ತಯಾರಿಕಾ ಪ್ರಕ್ರಿಯೆ ಸಿಂಪಲ್ ಪ್ರಾಸೆಸ್. ಸಂಸ್ಕರಣೆ ರಿಫೈನಿಂಗ್ ಮೊದಲು ಕಚ್ಚಾ ತೈಲವನ್ನು ಬಿಸಿ ಮಾಡಿ ಬೇರೆ ಬೇರೆ ಹಂತಗಳಲ್ಲಿ ಬೇಸ್ ಆಯಿಲ್ ಅನ್ನು ಬೇರ್ಪಡಿಸಲಾಗುತ್ತದೆ. ಮಿಶ್ರಣ ಬ್ಲೆಂಡಿಂಗ್ ಶುದ್ಧೀಕರಿಸಿದ ಬೇಸ್ ಆಯಿಲ್ಗೆ ಅಗತ್ಯವಿರುವ ಅಡಿಟಿವ್ಸ್ಗಳನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಸೇರಿಸಲಾಗುತ್ತದೆ. ಪರೀಕ್ಷೆ ಟೆಸ್ಟಿಂಗ್ ತಯಾರಾದ ಎಣ್ಣೆಯು ಗುಣಮಟ್ಟದ ಮಾನದಂಡಗಳಿಗೆ ಉದಾಹರಣೆಗೆ 5 ವ್ಯವಕಲನ 30 ಅಥವಾ 20 ವ್ಯವಕಲನ 40 ಅನುಗುಣವಾಗಿದೆಯೇ ಎಂದು ಪರೀಕ್ಷಿಸಲಾಗುತ್ತದೆ. ಭಾರತದಲ್ಲಿ ಲೂಬ್ರಿಕೆಂಟ್ ಅಥವಾ ಇಂಜಿನ್ ಆಯಿಲ್ ಬೆಲೆಗಳು ಅವುಗಳ ಗುಣಮಟ್ಟ, ಗ್ರೇಡ್, ಬ್ರ್ಯಾಂಡ್ ಮತ್ತು ಅವುಗಳ ವಿಧದ ಮಿನರಲ್ ಸಿಂಥೆಟಿಕ್ ಮೇಲೆ ಅವಲಂಬಿತವಾಗಿರುತ್ತದೆ. 2026 ರ ಅಂದಾಜು ಮಾರುಕಟ್ಟೆ ದರಗಳು ಇಲ್ಲಿವೆ. ಬೈಕ್ ಅಥವಾ ದ್ವಿಚಕ್ರ ವಾಹನಗಳ ತೈಲ 2 ವೀಲರ್ ಆಯಿಲ್ ಬೈಕ್ಗಳಿಗೆ ಸಾಮಾನ್ಯವಾಗಿ 800 ml 1 ಲೀಟರ್ ಎಣ್ಣೆ ಬೇಕಾಗುತ್ತದೆ. ಮಿನರಲ್ ಆಯಿಲ್ ಮಿನರಲ್ ಆಯಿಲ್ ₹350 ರಿಂದ ₹500 ಪ್ರತಿ ಲೀಟರ್ಗೆ. ಸೆಮಿಸಿಂಥೆಟಿಕ್ ₹550 ರಿಂದ ₹800 ಪ್ರತಿ ಲೀಟರ್ಗೆ. ಫುಲ್ಲಿ ಸಿಂಥೆಟಿಕ್ ₹900 ರಿಂದ ₹1,500 ಪ್ರತಿ ಲೀಟರ್ಗೆ. ಕಾರು ಅಥವಾ 4 ಚಕ್ರದ ವಾಹನಗಳ ತೈಲ ಕಾರ್ ಎಂಜಿನ್ ಆಯಿಲ್ ಕಾರುಗಳಿಗೆ ಎಣ್ಣೆಯ ಪ್ರಮಾಣ ಮತ್ತು ಗುಣಮಟ್ಟ ಹೆಚ್ಚಾಗಿರುತ್ತದೆ. ಮಿನರಲ್ ಆಯಿಲ್ ₹450 ರಿಂದ ₹650 ಪ್ರತಿ ಲೀಟರ್ಗೆ. ಸೆಮಿಸಿಂಥೆಟಿಕ್ ₹700 ರಿಂದ ₹1,000 ಪ್ರತಿ ಲೀಟರ್ಗೆ. ಫುಲ್ಲಿ ಸಿಂಥೆಟಿಕ್ ₹1 200 ರಿಂದ ₹2,500 ಪ್ರತಿ ಲೀಟರ್ಗೆ. ಪ್ರೀಮಿಯಂ ಬ್ರ್ಯಾಂಡ್ಗಳಾದರೆ ಹೆಚ್ಚು ಇತರ ಲೂಬ್ರಿಕೆಂಟ್ಗಳು ಅದರ್ ಲೂಬ್ರಿಕೆಂಟ್ಸ್. ಗೇರ್ ಆಯಿಲ್ ಗೇರ್ ಆಯಿಲ್ ₹400 ರಿಂದ ₹700 ಪ್ರತಿ ಲೀಟರ್ಗೆ. ಬ್ರೇಕ್ ಫ್ಲೂಯಿಡ್ ₹200 ರಿಂದ ₹400 250 ml ನಿಂದ 500 ml ಪ್ಯಾಕೆ. ಗ್ರೀಸ್ ₹250 ರಿಂದ ₹500 1 ಕೆಜಿಗೆ.